ಚಿಕ್ಕಪೇಟೆಯಲ್ಲಿ ನದಿಯಂತೆ ಹರಿಯುತ್ತಿದೆ ಯುಜಿಡಿ ನೀರು. ಗ್ರಾಮ ದೇವತೆ ದೇವಾಲಯದ ಬಳಿ ಯುಜಿಡಿ ದುರ್ನಾತ. ತುಮಕೂರು ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತೆರಿಗೆ ಬಂದರೂ ಕೂಡ ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಅಧಿಕಾರಿಗಳು ವಿಫಲರಾಗ್ತಿದ್ದಾರೆ. ನಗರದಲ್ಲಿರುವ ಯುಜಿಡಿ ಚೇಂಬರ್ಗಳ ಸ್ಥಿತಿ ಅಧ್ವಾನ ಎದ್ದೋಗಿದೆ. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಿದ್ರು. ಪಾಲಿಕೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ತುಮಕೂರು ನಗರದ ಚಿಕ್ಕಪೇಟೆ ಮುಖ್ಯ ರಸ್ತೆಯಲ್ಲಿ ಯುಜಿಡಿ ಓಪನ್ ಆಗಿದ್ದು ಸುಮಾರು ದಿನಗಳಿಂದ ರಸ್ತೆ ತುಂಬಾ ಯುಜಿಡಿ ನೀರು ಹರಿತಾ ಇದ್ದು ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ಇದರಿಂದ ರಸ್ತೆಯಲ್ಲಿ ಹೋಗುವ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ದೇವಾಲಯಕ್ಕೆ ಬರುವ ಭಕ್ತರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸುಮಾರು ದಿನಗಳಿಂದಲೂ ಈ ರಸ್ತೆಯಲ್ಲಿ ಯುಜಿಡಿ ನೀರು ಹರಿತಾ ಇದೆ. ಅಕ್ಕಪಕ್ಕದಲ್ಲಿ ದೇವಾಲಯಗಳಿದ್ದು ಪ್ರತಿದಿನ ನೂರಾರು ಭಕ್ತರು ಬರ್ತಾರೆ. ಅವರೆಲ್ಲರೂ ಕೂಡ ಕೊಳಚೆ ನೀರನ್ನ ತುಳಿದುಕೊಂಡೇ ಓಡಾಡುವಂತಾಗಿದೆ. ಅಲ್ಲದೆ ಯುಜಿಡಿ ನೀರು ಗಬ್ಬು ವಾಸನೆ ಬರ್ತಾ ಇದ್ದು ನಿತ್ಯ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಈ ಬಗ್ಗೆ ಹಲವು ಬಾರಿ ಪಾಲಿಕೆಯವರಿಗೆ ದೂರನ್ನ ನೀಡಿದ್ರೂ ಬಂದು ಸ್ವಚ್ಛ ಮಾಡುವ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಚೇಂಬರ್ ಯಾರ್ದು ಅನ್ನೋದೇ ಗೊತ್ತಿಲ್ಲ ಸರ್. ಹೋಟ್ಲವ್ರು ಕೇಳಿದ್ರೆ ನಮ್ದಲ್ಲ ಅಂತಾರೆ, ಹಾಸ್ಟೆಲ್ವ್ರು ಕೇಳಿದ್ರೆ ನಮ್ದಲ್ಲ ಅಂತಾರೆ. ತುಂಬಾ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಯಾರು ಇದಕ್ಕೆ ಅಧಿಕಾರ ಯಾರು ನೋಡ್ತಾ ಇಲ್ಲ, ಏನು ಹೆಚ್ಚು ಕಮ್ಮಿ ಮಾಡ್ತಾ ಇಲ್ಲ. ತುಂಬಾ ತುಳ್ಕೊಂಡು ಹೋಗ್ತಾವ್ರೆ ಎಲ್ಲರೂ ಜನ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ವಾರಕ್ಕೆ 4 ಸಲ ತುಂಬುತ್ತಿದ್ದು. ಒಂದು ಪಾರ್ಕಿಂಗ್ ಸಮಸ್ಯೆ. ಶನಿವಾರ ಭಾನುವಾರ ಬಂದರೆ ಇಲ್ಲಿ ಬದುಕ್ತಿರೋರೆಲ್ಲ ನರ್ಕ. ಪ್ರತಿಯೊಬ್ಬರಿಗೂ ವಾಸನಲ್ಲಿ ಕೂಕಣಕ್ಕಾಗಲ್ಲ. ಇಲ್ಲಿ ಎಲ್ಲ ತುಳ್ಕೊಂಡು ಹೋಗಿ ಹೋಟ್ಲಲ್ಲಿ ತಿಂಡಿ ತಿಂತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಪದೇ ಪದೇ ಆಗ್ತಲೇ ಇರುತ್ತೆ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡೋದ್ರೆ ಮತ್ತೆ ಬೆಳಿಗ್ಗೆ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಇದೇನು ಹಾಸ್ಟೆಲ್ ಅಂತಲೂ ಗೊತ್ತಾಗಲ್ಲ, ಇದು ಗಣೇಶ್ ಹೋಟೆಲ್ದು ಅನ್ನೋದು ಅಂತಲೂ ಗೊತ್ತಾಗೋದಿಲ್ಲ. ಪದೇ ಪದೇ ಆಗ್ತಲೇ ಇರುತ್ತೆ. ಸಮಸ್ಯೆ ಅಂತ ನೋಡಿ, ಸ್ಮೆಲ್ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ವ್ಯವಹಾರಗಳು ಮಾಡೋಕ್ಕಾಗೋದಿಲ್ಲ, ಹೋಗೋ ಬರೋರಿಗೆ ತೊಂದರೆ. ಆಮೇಲೆ ದೇವಸ್ಥಾನಗಳಿದೆ ಸುತ್ತಮುತ್ತ. ಇಲ್ಲಿ ಬರೀ ಕಾಲಲ್ಲಿ ಬರ್ತಾರೆ ದೇವಸ್ಥಾನಗಳಿಗೆ ಅಂತೇಳಿ ಇದು ಮಾಡೋದಕ್ಕೆ ತುಳ್ಕೊಂಡೇ ಬರ್ತಾರೆ. ನಿನ್ನೆ ದೇವರು ಮೊನ್ನೆ ಇದ್ರ ದಿನ ಈ ಯಾವುದಿದು ಇಲ್ಲಿ ಸರ್ಕಲ್ ಆಗಿರೋದು ಲಕ್ಷ್ಮೀಕಾಂತನ ದೇವಸ್ಥಾನದ್ದು ಮೊನ್ನೆ ವೈಕುಂಠ ಏಕಾದಶಿ ದಿನ ಇಲ್ಲಿ ಬಂದು ತಿರ್ಕೊಂಡವ್ರು ಎಲ್ಲ ತುಳ್ಕೊಂಡೇ ಹೋದರು. ಎಷ್ಟು ಸಮಸ್ಯೆ ಇದೆ ನೋಡಿ. ಈಗ ದೇವರಿಗೆ ಎಷ್ಟು ಭಕ್ತಿಯಿಂದ ಹೋಗ್ತೀವಿ ನಾವು, ಅದನ್ನು ಕೆಳಗಡೆ ಇಲ್ಲೆಲ್ಲ ಮಾಲಿನ್ಯ ತುಳ್ಕೊಂಡೆಲ್ಲ ಹೋಗ್ಬೇಕಿದೆಲ್ಲ. ತುಂಬ ತೊಂದರೆ ಅಂದರೆ ಇದರಲ್ಲಿ ಭಾಳ ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲಿ ವ್ಯವಹಾರಗಳೇ ಮಾಡೋಕ್ಕಲ್ಲ, ಕೂತ್ಕೊಂಡು ಆರೋಗ್ಯನೂ ಕೆಟ್ಟೋಗ್ತದೆ ಇದರಿಂದ. ಸಮಸ್ಯೆ. ನನ್ನ ಹೆಸರು ರಾಮಣ್ಣ ಅಂತ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.